ಶಾಂತಿ 24/5/2025 ಪ್ರಥಮ ಮುರಳಿ ಬಾಬ್ದಾದ ಮಧುಬನ. ಬಾಬಾ ಹೆಡ್ಲೈನ್ಸಲ್ಲಿ ತಿಳಿಸ್ತಾ ಇದ್ದಾರೆ, ಮಧುರ ಮಕ್ಕಳೇ, ಅಮೃತ ವೇಳೆ ಅನ್ಯ ಎಲ್ಲ ಸಂಕಲ್ಪಗಳನ್ನು ನಿಲ್ಲಿಸಿ ಒಬ್ಬ ತಂದೆಯನ್ನು ಪ್ರೀತಿಯಿಂದ ನೆನಪು ಮಾಡಿ ತಂದೆಯೊಂದಿಗೆ ಮಧುರಾತಿ ಮಧುರ ವಾರ್ತಾಲಾಪ ಮಾಡಿ. ಹೆಡ್ಲೈನ್ಸಲ್ಲಿ ತಂದೆ ತಿಳಿಸ್ತಾ ಇದ್ದಾರೆ, ಅಮೃತ ವೇಳೆ ಬೆಳಗಿನ ಜಾವ ನಾವು ಎಲ್ಲ ಸಂಕಲ್ಪಗಳನ್ನು ಮರೆತು ಬಿಡಬೇಕು. ನಾನು ತಂದೆ ಇಬ್ಬರೇ ಇರಬೇಕು. ನನ್ನ ಸಂಕಲ್ಪದಲ್ಲೂ ಸಹ ಯಾರ ಬಗ್ಗೆ ಯೋಚನೆ ಬರಬಾರ್ದು, ನನ್ನ ಪಾಸ್ಟ್ ಬಗ್ಗೆ ಸಹ ಯೋಚನೆ ಬರಬಾರ್ದು. ಆ ರೀತಿಯಾದ ಸಂಕಲ್ಪಗಳು ನಮ್ಮಲ್ಲಿ ನಡೀತಾ ಇರಬೇಕು. ನಾನು ಆತ್ಮ ಆಗಿದ್ದೀನಿ, ತಂದೆನೂ ಸಹ ನಿರಾಕಾರ ಆಗಿದ್ದಾರೆ. ಅವರ ಜೊತೆಯಲ್ಲಿ ನಾವು ಬಿಂದು ಸ್ವರೂಪವಾಗಿ ಆತ್ಮನಾಗಿ ಆತ್ಮದ ಜೊತೆಗೆ ಹೇಗೆ ಮಾತಾಡ್ತೀವೋ ಆ ರೀತಿಯಲ್ಲಿ ನಿರಾಕಾರ ತಂದೆ ಜೊತೆಗೆ ನಾವು ಮಧುರವಾಗಿ ಸ್ವೀಟಾಗಿ ನಾವು ಮಾತಾಡಬೇಕು. ಅನ್ಯರ ಮಾತುಗಳು ಬಂತು ಅಂತಂದರೆ ನಮಗೆ ಬಾಬಾ ನಮ್ಮ ಜೊತೆಗೆ ಏನು ಮಾತಾಡ್ತಾರೆ ಅನ್ನೋದು ನಮಗೆ ತಿಳಿಯೋದಿಲ್ಲ, ಅದು ಟಚ್ ಆಗೋದಿಲ್ಲ. ಮತ್ತು ಅಮೃತ ವೇಳೆಯಲ್ಲಿ ಎಕ್ಸ್ಪೆಷಲಿ ನಮಗೆ ಮಕ್ಕಳಿಗೋಸ್ಕರ ಬಾಬಾ ಪ್ರತಿಯೊಂದು ಮಗು ಹತ್ರ ಹೋಗಿ ಮಾತಾಡ್ತಾ ಇರ್ತಾರೆ. ಅದು ನಮಗೆ ಗೊತ್ತಾಗೋದಿಲ್ಲ. ಅದಕ್ಕೋಸ್ಕರ ಎಲ್ಲ ಸಂಕಲ್ಪಗಳನ್ನ ಬಿಟ್ಟು ತಂದೆ ಜೊತೆಗೆ ಪ್ರೀತಿಯಿಂದ ಅವ್ರನ್ನ ನೆನಪು ಮಾಡಿದಾಗ ಬಾಬಾ ನಮಗೆ ಏನು ಮಾಡಬೇಕು, ಮುಂದೆ ಹೇಗಿರಬೇಕು ಅನ್ನೋದನ್ನೆಲ್ಲ ಅಮೃತ ವೇಳೆ ನಮಗೆ ಟಚ್ ಮಾಡಿಸ್ತಾರೆ. ಅದಕ್ಕೋಸ್ಕರ ಅಮೃತ ವೇಳೆನ ಯಾವತ್ತು ಮಿಸ್ ಮಾಡಬಾರ್ದು, ಮತ್ತು ಅಮೃತ ವೇಳೆಯಲ್ಲಿ ಯಾವುದೇ ಅನ್ಯ ಸಂಕಲ್ಪಗಳು ಬರಬಾರ್ದು ಅಂತ ಇಲ್ಲಿ ತಂದೆ ತಿಳಿಸ್ತಾ ಇದ್ದಾರೆ. ಪ್ರಶ್ನೆಯಾಗಿದೆ, ನೀವು ಮಕ್ಕಳ ಪ್ರತಿ ಮಾತಿನಲ್ಲಿ ಅರ್ಥವಿದೆ, ಅರ್ಥ ಸಹಿತ ಶಬ್ದಗಳನ್ನು ಯಾರು ಮಾತನಾಡಬಲ್ಲರು ಅನ್ನೋದು ಪ್ರಶ್ನೆಯಾಗಿದೆ. ಯಾರು ಅರ್ಥವಾಗಿ ಮಾತಾಡ್ತಾರೆ, ಯಾರು ಅರ್ಥಹೀನವಾಗಿ ಮಾತಾಡ್ತಾರೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಯಾರು ಆತ್ಮ ಅಭಿಮಾನಿಗಳಾಗಿರ್ತಾರಲ್ಲ ಅವರು ಪ್ರತಿಯೊಂದು ಮಾತನ್ನು ಸಹ ಅರ್ಥಸಹಿತವಾಗಿ ಮಾತಾಡ್ತಾರೆ. ಅವ್ರಿಗೆ ಗೊತ್ತಿರುತ್ತೆ ಈ ಸಂಗಮಯುಗ ಎಷ್ಟು ಬೆಲೆ ಉಳ್ಳದ್ದು ಅನ್ನೋದು ಗೊತ್ತಿದೆ. ಮತ್ತು ಅವ್ರಿಗೆ ಆತ್ಮದ ಪರಿಚಯ ಗೊತ್ತಿರುತ್ತೆ, ತಂದೆಯ ಪರಿಚಯ ಗೊತ್ತಿರುತ್ತೆ, ಸೃಷ್ಟಿ ಚಕ್ರದ ಪರಿಚಯ ಗೊತ್ತಿರುತ್ತೆ. ಇದೆಲ್ಲವನ್ನ ಚೆನ್ನಾಗಿ ಯಥಾರ್ಥವಾಗಿ ಚೆನ್ನಾಗಿ ತಿಳ್ಕೊಂಡಿರ್ತಾರಲ್ಲ ಅಂಥವ್ರು ಅರ್ಥಗರ್ಭಿತವಾಗಿ ಮಾತಾಡ್ತಾರೆ. ಯಾವುದೇ ಒಂದು ಮಾತು ಸಹ ಅವ್ರದ್ದು ವೇಸ್ಟ್ ಆಗಲ್ಲ, ಅರ್ಥ ಸಹಿತವಾಗಿ ಮಾತಾಡ್ತಾರೆ. ಆಮೇಲೆ ಮತ್ತೆ ಯಾರು ದೇಹದ ಅಭಿಮಾನದಲ್ಲಿ ಬರ್ತಾರಲ್ಲ, ನನ್ನದು, ನಂದು, ನನ್ನ ಪದಾರ್ಥ, ನನ್ನ ಆಸ್ತಿ, ಈ ರೀತಿಯಲ್ಲಿ ದೇಹದ ಅಭಿಮಾನದಲ್ಲಿ ಬರ್ತಾರಲ್ಲ ಅಂಥವರು ಅರ್ಥವಿಲ್ಲದ ಮಾತುಗಳನ್ನ ಮಾತಾಡ್ತಾರೆ, ಅನರ್ಥವಾದ ಮಾತುಗಳನ್ನ ಮಾತಾಡ್ತಾರೆ. ಅದಕ್ಕಿಂತ ಯಾವುದೇ ರೀತಿಯಾದ ಲಾಭ ನಮಗೆ ಸಿಗೋದಿಲ್ಲ ಮತ್ತು ಫಲನೂ ಸಿಗೋದಿಲ್ಲ. ನಾನು ಹಾಗೆ ಸಾಧನೆ ಮಾಡಿದೆ, ನಾನು ಹೀಗಿದ್ದೆ ಅಂತೆಲ್ಲ ಹೇಳ್ತಾರಲ್ವಾ, ಅದರಿಂದ ನಮಗೆ ಏನೂ ಸಹ ಫಲ ಸಿಗೋದಿಲ್ಲ. ಯಾಕಂದರೆ ಈಗ ನಾವು ವಿದ್ಯೆಯನ್ನು ಕಲಿತಾ ಇರೋದು ಆತ್ಮದ ಉನ್ನತಿಗೋಸ್ಕರ. ಆ ಆತ್ಮ ಎಷ್ಟು ಇವಾಗ ಪತಿತ ಆಗಿದೆ, ಅದನ್ನು ನಾವು ಪಾವನ ಮಾಡ್ಕೋಬೇಕು ಅಂತಂದರೆ ನಮ್ಮಲ್ಲಿ ಸದಾ ಶ್ರೇಷ್ಠ ಸಂಕಲ್ಪಗಳೇ ಬರಬೇಕು. ಆಮೇಲೆ ಸದಾ ನಮಗೆ ಸ್ಮೃತಿ ಇರಬೇಕು, ನನ್ನ ತಂದೆ ಸ್ವಯಂ ಪರಮಾತ್ಮ ನಿರಾಕಾರ ಆಗಿದ್ದಾರೆ ಅಂತಂದ್ಬಿಟ್ಟು. ಮತ್ತು ಪರಂಧಾಮದ ನೆನಪು ಬರಬೇಕು, ನನ್ನ ಮನೆ ಯಾವುದು ಅನ್ನೋದು ನೆನಪು ಬರಬೇಕು. ಈ ರೀತಿಯಲ್ಲಿ ನಮಗೆ ಚಿಂತನೆಗಳು ನಡೀತಾ ಇದ್ದರೆ ನಮ್ಮ ಮಾತು ಸಹ ಏನಾಗಿರುತ್ತೆ, ಅರ್ಥಗರ್ಭಿತವಾಗಿ ಇರುತ್ತೆ. ಗೀತೆಯಾಗಿದೆ, ಕಣ್ಣಿಲ್ಲದವನಿಗೆ ದಾರಿ ತೋರಿಸು ಪ್ರಭು. ಅಂದರೆ ಜ್ಞಾನ ಇಲ್ಲದವ್ರಿಗೆ ಅದು ಜ್ಞಾನಯುಕ್ತವಾಗಿ ಜ್ಞಾನದ 3ನೇ ಕಣ್ಣ ಕೊಟ್ಟು ನಡೆಸುವಂತ ಇದು ಗೀತೆಯಾಗಿದೆ. ಧಾರಣೆಗಾಗಿ ಮುಖ್ಯ ಸಾರದಲ್ಲಿ ತಂದೆ ತಿಳಿಸ್ತಾ ಇದ್ದಾರೆ, ಪುರುಷಾರ್ಥ ಮಾಡಿ ತಮ್ಮ ಭವಿಷ್ಯದ ಸಂಪಾದನೆಯಲ್ಲಿ ತೊಡಗಬೇಕಾಗಿದೆ. ಡ್ರಾಮಾದಲ್ಲಿದ್ದರೆ ಮಾಡುತ್ತೇವೆಂದು ಹೇಳುತ್ತಾ ಪುರುಷಾರ್ಥಹೀನರು ಆಗಬಾರದು. ಪುರುಷಾರ್ಥವನ್ನು ನಾನು ಪ್ರತಿಯೊಂದು ಕ್ಷಣನೂ ಸಹ ಪುರುಷಾರ್ಥ ಮಾಡ್ತಾ ಹೋಗ್ಬೇಕು. ಪುರುಷಾರ್ಥ ಅಂದರೆ ನಾನು ಆತ್ಮ ಉತ್ತಮ ಆಗ್ತಾ ಇದ್ದೀನಿ. ಯಾಕಂದರೆ ನನ್ನ ಆತ್ಮದಲ್ಲಿ ಇವಾಗ ಬರೀ ವಿಕಾರನೇ ತುಂಬಿಕೊಂಡಿದೆ. ಇವಾಗ ನಾನು ಬರೀ ಯೋಚನೆ ಮಾಡೋದು ವಿಕಾರನ, ಬುದ್ಧಿಯಲ್ಲಿ ಯೋಚನೆ ಮಾಡೋದು ವಿಕಾರನೇ. ಈಗ ನಮಗೆ ತಂದೆ ಆತ್ಮದ ಪರಿಚಯ ಕೊಟ್ಟಿದ್ದಾರೆ, ಆತ್ಮದ ಗುಣಗಳೇನಂತ ಕೊಟ್ಟಿದ್ದಾರೆ, ಆತ್ಮದ ಶಕ್ತಿ ಏನಂತ ಕೊಟ್ಟಿದ್ದಾರೆ. ಇದರ ಎಲ್ಲ
ಗುಣಗಳನ್ನ ಶಕ್ತಿಗಳನ್ನ ನಾವು ಮೆಲುಕು ಹಾಕ್ತಾ 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 ನಾವು ಈಗೂ ಸಂಪಾದನೆ ಮಾಡ್ಬೋದು, ಮತ್ತು ಭವಿಷ್ಯಗೂ ಸಹ ಸಂಪಾದನೆಯಲ್ಲಿ ನಾವು ತೊಡಗಿಸ್ಬೋದು. ಅದೇ ಹನಿ ಹನಿ ಗುಡಿದ್ರೆ ಹಳ್ಳ ಅಂತ ಹೇಳ್ತಾರಲ್ಲ, ಹಾಗೆ ನಾವು ಒಂದೊಂದು ಸೆಕೆಂಡು ಒಂದೊಂದು ಕ್ಷಣನೂ ಸಹ ಏನು ಮಾಡಬೇಕು, ವೇಸ್ಟ್ ಮಾಡಬಾರ್ದು. ಅಷ್ಟು ಏನು ಮಾಡಬೇಕು, ಕೂಡ ಹಾಕಿ ಭವಿಷ್ಯಕ್ಕೆ ನಾವು ಸಂಪಾದನೆನ ಮಾಡಬೇಕು. ಮತ್ತು ಅನೇಕರು ಹೇಳ್ತಾರೆ, ಇದು ಡ್ರಾಮಾದಲ್ಲಿದ್ದರೆ ಅಥವಾ ನನ್ನ ಹಣೆಯಲ್ಲಿದ್ದರೆ ಡ್ರಾಮಾದಲ್ಲಿದ್ದರೆ ಏನು ನಾನು ಪುರುಷಾರ್ಥ ಮಾಡ್ತೀನಿ, ಒಳ್ಳೆ ಪದವಿಯನ್ನು ಪಡ್ಕೊತೀನಿ ಅಂತ ಹೇಳಬಾರ್ದು. ಯಾಕಂದರೆ ಆ ರೀತಿ ಮಾಡಿದ್ರೆ, ನನ್ನ ಡ್ರಾಮಾದಲ್ಲಿಲ್ಲ ಅಂದರೆ ಏನು ಮಾಡ್ತೀರಾ? ನಮಗೆ ಗೊತ್ತಿಲ್ಲಲ್ಲ ಡ್ರಾಮಾದಲ್ಲಿಲ್ಲ ಅಂದರೆ ನಾವು ಪದವಿಯನ್ನು ಕಳ್ಕೊತೀವಿ, ನಮ್ಮ ಭಾಗ್ಯನ ನಾವೇ ಕಳ್ಕೊತೀವಿ. ಈಗ ಸ್ವಯಂ ಭಗವಂತ ಬಂದು ನಮಗೆ ಭಾಗ್ಯವನ್ನು ಬರಿತಾ ಇದ್ದಾರೆ, ನಮಗೆ ಪೆನ್ ಕೊಟ್ಟಿದ್ದಾರೆ, ಭಾಗ್ಯವನ್ನು ಬರ್ಕೊಳ್ಳೋಂಥ ಪೆನ್ ನಮಗೆ ಕೊಟ್ಟಿದ್ದಾರೆ ಅಂತಂದಾಗ ನಮಗೆ ಎಷ್ಟು ಒಳ್ಳೆಯದಾಗುತ್ತೋ ಅಷ್ಟು ನಾವೇನು ಮಾಡಬೇಕು, ಭಾಗ್ಯವನ್ನು ಬರ್ಕೊತ ಹೋಗಬೇಕೇ ಹೊರತು ನಾವು ಭಾಗ್ಯಹೀನರೂ ಆಗಬಾರ್ದು, ಪುರುಷಾರ್ಥಹೀನರಾಗಬಾರ್ದು. ನಾವು ಮಾಡ್ತಾ ಹೋಗಬೇಕು, ಎಷ್ಟು ಸಾಧ್ಯನೋ ಅಷ್ಟು ಮಾಡ್ಕೊತ ಹೋಗಬೇಕು. ಅದಕ್ಕೆ ನಾವು ಡ್ರಾಮಾದಲ್ಲಿದ್ದರೆ ಆಗತ್ತೆ, ನಾನು ಡ್ರಾಮಾದಲ್ಲಿದ್ದರೆ ಪದವಿಯನ್ನು ಪಡ್ಕೊತೀನಿ ಅಂತೆಲ್ಲ ನಾವು ಹೇಳಬಾರ್ದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತು 2ನೇ ಪಾಯಿಂಟಲ್ಲಿ ಬಾಬಾ ತಿಳಿಸ್ತಾ ಇದ್ದಾರೆ, ಇಡೀ ದಿನದಲ್ಲಿ ಏನೆಲ್ಲ ಪಾಪಗಳ ಮಾಡಿದ್ವೋ ಮತ್ತು ಯಾರಿಗೆ ನಾವು ದುಃಖ ಕೊಟ್ಟಿದ್ವೋ ಅದನ್ನೆಲ್ಲವನ್ನ ನೀವು ಬರೆದಿಡಿ ಅಂತ ಹೇಳ್ತಾ ಇದ್ದಾರೆ. ಯಾಕಂದರೆ ನಮ್ಮ ಪಾಪಗಳನ್ನು ನಾವು ಬರೆದಾಗ ಮತ್ತು ನಮ್ಮದ್ದು ಯಾರಿಗೆ ನಾವು ದುಃಖ ಕೊಟ್ಟಿದ್ವೋ ಅದನ್ನು ಬರಿತಾ ಇರ್ತೀವಲ್ಲ, ಆವಾಗ ನಮಗೆ ಒಂದು ಗೊತ್ತಿಲ್ಲದೆ ಒಂಥರ ಫೀಲ್ ಆಗುತ್ತೆ, ನಾನು ಅವ್ರಿಗೆ ಕೊಡಬಾರ್ದಾಗಿತ್ತು ಅನ್ನೋದು ನಮಗೆ ಫೀಲ್ ಆಗುತ್ತೆ. ಯಾವಾಗ ನಮಗೆ ಫೀಲ್ ಆಗುತ್ತೋ ಆವಾಗ ನಾವು ನೆಕ್ಸ್ಟ್ ಟೈಮ್ ಆ ರೀತಿ ಮಾಡೋಕ್ಕೆ ಹೋಗಲ್ಲ, ಸ್ವಲ್ಪ ಕ್ಷಮೆ ಯಾಚನೆ ಮಾಡ್ತೀವಿ, ನಮ್ಮನ್ನು ನಾವು ತಿದ್ದುಪಡಿ ಮಾಡ್ಕೊತ ಹೋಗ್ತೀವಿ, ಅಂದರೆ ತಿದ್ಕೊತ ಹೋಗ್ತೀವಿ. ಸರಿಯಾದ ರೀತಿಯಲ್ಲಿ ಹೋಗೋಕ್ಕೆ ಅಟ್ಲೀಸ್ಟ್ ನಾವು ಟ್ರೈಯರ ಮಾಡ್ತೀವಿ. ಅದೇ ನಾವು ಬರ್ದಿಲ್ಲ, ನಮಗೆ ಏನು ಆಗ್ತದೆ ನಮ್ಮಲ್ಲಿ ಅನ್ನೋದೇ ನಮಗೆ ಗೊತ್ತಾಗ್ತಿಲ್ಲ ಅಂತಂದಾಗ ನಾವೇನೂ ಮಾಡೋದಿಲ್ಲ, ನಾನು ಮಾಡಿದೆ ರೈಟು ಅಂತ ನಾವೇ ಹೋಗ್ತಾ ಇರ್ತೀವಿ. ಯಾವಾಗ ನಾವು ಸತ್ಯವಾಗಿ ಸತ್ಯ ತಂದೆ ಜೊತೆಗೆ ನಾವು ಮಾತಾಡಿದಾಗ, ಈ ರೀತಿ ತಪ್ಪು ಮಾಡಿದೆ, ನಾನು ಈ ರೀತಿ ದುಃಖವನ್ನು ಅವ್ರಿಗೆ ಕೊಟ್ಟೆ ಅಂತ ಹೇಳಿದಾಗ ನಮಗೆ ಒಂಥರ ಪಿಂಚ್ ಬರುತ್ತಲ್ವ, ನಮಗೆ ಒಂಥರ ಅನಿಸುತ್ತಲ್ವ, ಆವಾಗ ನಾವೇನೋ ಹೋಗ್ತೀವಿ, ತಿದ್ಕೊಂತ ಹೋಗ್ತೀವಿ. ಮತ್ತು ತಿದ್ಕೊಳಕ್ಕೆ ತಂದೆಯ ಸಹಾಯನೂ ನಮಗೆ ಸಿಗುತ್ತೆ. ಬಾಬಾ ನಮಗೆ ಸಹಯೋಗವನ್ನು ಕೊಡ್ತಾರೆ. ಬಾಬಾ ನಾನು ಈ ರೀತಿ ತಪ್ಪು ಮಾಡಿದೆ, ಅದನ್ನು ಸರಿ ಮಾಡೋಕ್ಕೆ ನನಗೆ ಸರಿ ಮಾಡ್ಕೊಳಕ್ಕೆ ನಂಗೆ ಹತ್ರ ಶಕ್ತಿ ಇಲ್ಲ, ನಾನು ಅದನ್ನು ನನಗೆ ಆ ಶಕ್ತಿ ಕೊಡಿ, ಯುಕ್ತಿನ ತಿಳಿಸಿ ಅಂದಾಗ ಬಾಬಾ ನಮಗೆ ಅದರ ಯುಕ್ತಿಯನ್ನು ಕೊಡ್ತಾರೆ, ಮತ್ತು ಶಕ್ತಿಯನ್ನು ಕೊಡ್ತಾರೆ, ಮತ್ತು ಸಹಯೋಗಿ ಆಗಿರ್ತಾರೆ. ಆ ಟೈಮಲ್ಲಿ ನಮಗೆ ಏನೋ ಒಂದು ನೆನಪಿಸ್ತಾರೆ, ನನ್ನ ಜೊತೆಗೆ ಸದಾ ಜೊತೆಗಾರ ಆಗಿ ಇರ್ತಾರೆ, ಕೈ ಹಿಡಿದು ನಡೆಸ್ತಾರೆ. ಈ ರೀತಿಯಲ್ಲಿ ಅವ್ರಿಗೂ ನಮಗೆ ಸಹಯೋಗವನ್ನು ಮಾಡ್ತಾರೆ. ಯಾವಾಗ ನಾವು ಸತ್ಯತೆಯಿಂದ ನಾವು ತಿಳಿಸಿದಾಗ, ಸತ್ಯ ಹೃದಯಗಳು ಆದಾಗ, ಅದು ಬಾಬಾರ ಜೊತೆಗೆ ಇದ್ದಾಗ ಅದು ಎಲ್ಲ ಸರಿ ಆಗ್ತಾ ಹೋಗುತ್ತೆ. ಎಲ್ಲ ಲೆಕ್ಕಾಚಾರಗಳು, ನಾವೇನೇನೆಲ್ಲ ಪಾಪಗಳನ್ನ ಮಾಡಿರ್ತೀವಲ್ಲ ಆ ಲೆಕ್ಕಾಚಾರಗಳೆಲ್ಲವೂ ಸಹ ಸಮಾಪ್ತಿ ಆಗ್ತಾ ಹೋಗುತ್ತೆ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ವರದಾನ ಆಗಿದೆ, ಕಿರೀಟ ಮತ್ತು ಸಿಂಹಾಸನವನ್ನು ಸದಾ ಕಾಯಂ ಆಗಿ ಇಟ್ಟುಕೊಳ್ಳುವವರು ನಿರಂತರ ಸ್ವತಃ ಯೋಗಿ ಭವ. ಕಿರೀಟ ಮತ್ತು ಸಿಂಹಾಸನ. ಈಗ ಸ್ವಯಂ ಸಂಗಮ ಯುಗದಲ್ಲಿ ಬಾಬಾ ನಮಗೆ ಕಿರೀಟ ಕೊಟ್ಟಿದ್ದಾರೆ. ಅದು ಯಾವ ಕಿರೀಟ ಅಂತಂದ್ರೆ ವಿಶ್ವ ಕಲ್ಯಾಣಕಾರಿಯ ಕಿರೀಟ. ಹೆಂಗೆ ಬಾಬಾ ವಿಶ್ವ ಕಲ್ಯಾಣಕ್ಕೋಸ್ಕರ ಅವರು ಪರಂಧಾಮದಿಂದ ಈ ಪ್ರಪಂಚಕ್ಕೆ ಬಂದಿದ್ದಾರೆ ನೋಡಿ, ಈ ಕೊಳಗು ಪ್ರಪಂಚಕ್ಕೆ ಬಂದಿದ್ದಾರೆ. ನಮ್ಮಲ್ಲಿ ಯಾರ ಹತ್ರನೂ ಒಳ್ಳೆಯ ದೈವಿ ಗುಣಗಳು ಒಬ್ಬರ ಹತ್ರನೂ ಇಲ್ಲ. ದೈವಿ ಗುಣಗಳನ್ನ ತುಂಬಕ್ಕೋಸ್ಕರ ಬಂದಿದ್ದಾರೆ. ನಮ್ಮಲ್ಲಿರುವಂಥ ಕೆಟ್ಟತನಗಳನ್ನ, ಅಸುರಿ ಗುಣಗಳನ್ನೆಲ್ಲವನ್ನ ಸಂಹಾರ ಮಾಡಿ ದೈವಿ ಗುಣಗಳನ್ನ ಏನು ಮಾಡ್ತಾರೆ, ತುಂಬಕ್ಕೋಸ್ಕರ ಬಂದಿದ್ದಾರೆ. ಮತ್ತೆ ಆ ಕಿರೀಟವನ್ನು ನಮಗೂ ಸಹ ಅವರ ಮಕ್ಕಳಿಗೆ ನಮಗೂ ಕೊಟ್ಟಿದ್ದಾರೆ. ನಮ್ಮಲ್ಲೂ ಇಲ್ಲ, ಆದರೆ ನಾವು ಅವ್ರನ್ನ ಏನು ಮಾಡ್ತೀವಿ, ಆ ಕಿರೀಟವನ್ನು ಹೊತ್ಕೊಂಡಾಗ ನಮಗೇನು ಬರುತ್ತೆ, ಒಂದು ಜವಾಬ್ದಾರಿ ಬರುತ್ತೆ. ಆ ಜವಾಬ್ದಾರಿ ಬಂದಾಗ ನಾವೇನು ಮಾಡ್ತೀವಿ, ಆಟೋಮೆಟಿಕ್ಕಾಗಿ ನಮ್ಮ ಹಳೆಯ ಸಂಸ್ಕಾರಗಳೆಲ್ಲ ಸಂಹಾರ ಮಾಡಿ ಹೊಸ ಸಂಸ್ಕಾರಗಳನ್ನ ಅಳವಡಿಸ್ಕೊತ ಹೋಗ್ತೀವಿ, ದೈವಿ ಗುಣಗಳನ್ನ ಅಳವಡಿಸ್ಕೊತ ಹೋಗ್ತೀವಿ ಅಲ್ವಾ. ಸೊ ಆ ವಿಶ್ವ ಕಲ್ಯಾಣಕಾರ್ಯದ ಕಿರೀಟವನ್ನು ನಮಗೆ ನೀಡಿದ್ದಾರೆ. ಮತ್ತೆ ನಾವು ಯಾವ ಸಿಂಹಾಸನದಲ್ಲಿರ್ತೀವಿ, ಪರಮಾತ್ಮನ ಹೃದಯ ಸಿಂಹಾಸನದ ಅಧಿಕಾರಿಗಳು ಆಗಿರ್ತೀವಿ. ಯಾವಾಗಲೂ ಸಹ
ಪರಮಾತ್ಮನ ಹೃದಯ ಸಿಂಹಾಸನದಲ್ಲಿ ನಾವು ಇರ್ತೀವಿ. ಯಾವಾಗ ನಾವು ಹೃದಯದ ಪರಮಾತ್ಮನ ಹೃದಯ ಸಿಂಹಾಸನದಲ್ಲಿ ಸದಾ ಕಾಯಂ ಆಗಿರ್ತೀವೋ ಆವಾಗ ನಮಗೆ ಭವಿಷ್ಯದಲ್ಲಿ ಏನಾಗತ್ತೆ, ರಾಜ್ಯ ದರ್ಬಾರದ ಅಧಿಕಾರ ಸಿಗತ್ತೆ. ನಮಗೆ ಆ ಸಿಂಹಾಸನ ನಮಗೆ ಸಿಗತ್ತೆ. ಮತ್ತೆ ಕಿರೀಟ ಯಾವಾಗ ಸಿಗತ್ತೆ? ಪವಿತ್ರತೆಯ ಕಿರೀಟ ನಮಗೆ ಅಲ್ಲಿ ಸಿಗತ್ತೆ. ಈ ಪವಿತ್ರತೆಯ ಕಿರೀಟದಿಂದ ಪೂಜ್ಯ ನೀರು ಆಗ್ತೀವಿ. ಅದಕ್ಕೋಸ್ಕರ ಬಾಬಾ ಹೇಳ್ತಾ ಇದ್ದಾರೆ, ನಾನು ಇವಾಗ ಈ ಸಂಗಮ ಯುಗದಲ್ಲಿ ಕಿರೀಟ ಮತ್ತು ಸಿಂಹಾಸನವನ್ನು ಎರಡೂ ಕೊಟ್ಟಿದ್ದೀನಿ. ಅದನ್ನು ನೀವು ಕಾಯಮ್ಮಾಗಿ ಇಟ್ಕೊಂಡು ನಿರಂತರ ಆಗಿ, ಯಾವಾಗ ನಾವು ನಿರಂತರವಾಗಿ ಇರ್ತೀವಿ ಅಂದರೆ ಸಿಂಹಾಸನದಲ್ಲಿ ನಾವು ಇರ್ತೀವಿ ಅಂತಂದರೆ ಏನಾಗುತ್ತೆ, ನಾವು ಯಾವುದೇ ರೀತಿಯಾದ ಪರಿಶ್ರಮ ಇರೋದಿಲ್ಲ. ನನ್ನ ಜೊತೆಗೆ ಯಾರಿದ್ದಾರೆ? ಸ್ವಯಂ ಭಗವಂತ ನನಗೆ ಇದ್ದಾರೆ. ಹೆಂಗೆ ಪಾಂಡವರ ಜೊತೆಗೆ ಶ್ರೀಕೃಷ್ಣ ಇದ್ದ ಮಹಾಭಾರತದಲ್ಲಿ ತೋರಿಸ್ತಾರಲ್ಲ, ಆ ರೀತಿ ನಮ್ಮ ಜೊತೆಗೆ ಯಾರಿದ್ದಾರೆ? ಸ್ವಯಂ ಭಗವಂತ ಇದ್ದಾರೆ. ನಾನು ಪರಮಾತ್ಮನ ಹೃದಯ ಸಿಂಹಾಸನ ಅಧಿಕಾರಿಯಾಗಿದ್ದೀನಿ, ಹೃದಯ ಸಿಂಹಾಸನದಲ್ಲಿದ್ದೀನಿ ಅಂದಾಗ ಪರಮಾತ್ಮ ನಮ್ಮನ್ನು ಹೆಂಗೆ ನೋಡ್ಕೊತಾರೆ? ತುಂಬ ಚೆನ್ನಾಗಿ ನೋಡ್ಕೊತಾರೆ. ಅವಾಗ ನಮಗೆ ಪರಿಶ್ರಮ ಅನ್ನೋದೇ ಅನ್ಸಲ್ಲ, ಸುಸ್ತು ಅನಿಸೋದೇ ಇಲ್ಲ. ಆ ರೀತಿಯಲ್ಲಿ ನಮ್ಮ ತಂದೆ ನೋಡ್ಕೊತಾರೆ. ಯಾಕಂದ್ರೆ ಅವರು ನಮಗೆ ಒಂದು ಒಳ್ಳೆ ಸಂಬಂಧದಲ್ಲಿ ಇರ್ತಾರಲ್ವಾ, ಒಂದು ಸಮೀಪದ ಸಂಬಂಧದಲ್ಲಿ ಇರ್ತಾರೆ. ಅವಾಗ ಏನಾಗುತ್ತೆ, ಅವರು ನಮಗೆ ಎಲ್ಲ ಪ್ರಾಪ್ತಿಯನ್ನ ಕೊಡ್ತಾರೆ, ಅಕೂಟ ಪ್ರಾಪ್ತಿಯನ್ನ ಕೊಡ್ತಾ ಹೋಗ್ತಾರೆ. ಎಲ್ಲ ಅವ್ರ ಹತ್ರ ಇರೋ ಎಲ್ಲ ಪ್ರಾಪ್ತಿಯನ್ನ ಕೊಡ್ತಾ ಹೋಗ್ತಾರೆ. ನಾವು ಏನಾಗಬೇಕು? ಪರಮಾತ್ಮನ ಹೃದಯ ಸಿಂಹಾಸನದಲ್ಲಿ ಕೂತ್ಕೊಳ್ಳೋಂಥವ್ರು ಆಗಬೇಕು. ಯಾವಾಗ ನಮಗೆ ಅಲ್ಲಿ ಪ್ರಾಪ್ತಿ ಸಿಗುತ್ತೋ ಅಲ್ಲಿ ನಮ್ಗೇನಾಗತ್ತೆ, ನೆನಪು ಬಂದೇ ಬರುತ್ತೆ ಪ್ರಾಪ್ತಿ. ಇವಾಗ ನಾನೊಂದು ಬಿಸ್ನೆಸ್ ಮಾಡ್ತಾ ಇದ್ದೀನಿ ಅಂದಾಗ ಅಲ್ಲಿಂದ ಆ ಬಿಸ್ನೆಸ್ಸಿಂದ ನನಗೆ ಹಣ ಬರ್ತಾ ಇದೆ ಅಂತ ಅಂದಾಗ ನಾನೇನು ಮಾಡ್ತೀನಿ, ಆ ಬಿಸ್ನೆಸ್ನ ಹೆಂಗೆ ಇಂಪ್ರೂವ್ ಮಾಡಬೇಕು, ಆ ಬಿಸ್ನೆಸ್ ಹೆಂಗಾಯಿತು ಏನು, ಅದ್ರ ಬಗ್ಗೆ ಚಿಂತನೆಗಳು ನಡೀತಾನೆ ಇರುತ್ತಲ್ವಾ. ಅದೇ ರೀತಿ ಈಗ ನನಗೆ ಪರಮಾತ್ಮನಿಂದ ಎಲ್ಲ ಪ್ರಾಪ್ತಿ ಆಗ್ತಾ ಇದೆ ಅಂದಾಗ ಒಳ್ಳೆ ಗುಣಗಳು, ಒಳ್ಳೆ ಶಕ್ತಿ, ಆ ಶಕ್ತಿಯಿಂದ ನನಗೆ ಮರ್ಯಾದೆ, ಮಾನ ಎಲ್ಲ ನಮ್ಗೆ ಸಿಗ್ತಾ ಇದೆ ಅಂದಾಗ ನಾನೇನು ಮಾಡ್ತೀನಿ, ಆ ಪ್ರಾಪ್ತಿಯನ್ನು ನೆನಪು ಮಾಡ್ತಾ ನನಗಿದು ಎಲ್ಲ ಯಾರಿಂದ ಸಿಕ್ತು? ಸ್ವಯಂ ಭಗವಂತನಿಂದ ಸಿಕ್ತು. ಅದನ್ನು ನಾನು ನೆನಪು ಮಾಡ್ತಿರ್ತೀನಿ. ಅದಕ್ಕೆ ಪ್ರಾಪ್ತಿಗಳನ್ನ ನೆನಪು ಮಾಡ್ತಾ ಇರಬೇಕು. ಪ್ರಾಪ್ತಿಗಳನ್ನ ಎಷ್ಟು ನೆನಪು ಮಾಡ್ತೀವೋ ಅಷ್ಟು ನಾವು ಭಗವಂತನ ಜೊತೆಲಿ ಇರೋಕ್ಕೆ ಸಾಧ್ಯ ಆಗತ್ತೆ. ನಮಗೆ ಪ್ರಾಪ್ತಿಗಳ ನೆನಪಾಗಲ್ವಾ? ಶಾಂತಿ, ಶಕ್ತಿ, ಪವಿತ್ರತೆ, ಆನಂದ, ಜ್ಞಾನ, ದಯೆ, ಕರುಣೆ, ಪ್ರೇಮ ಎಲ್ಲವೂ ಸಹ ಪ್ರಾಪ್ತಿಗಳೇ. ಮತ್ತು ಬಾಬಾ ನಮಗೆ ಎದುರಿಸುವಂಥ ಶಕ್ತಿ ಕೊಡ್ತಾರೆ. ಆಮೇಲೆ ಎಲ್ಲರ ಜೊತೆಗೆ ಹೊಂದಾಣಿಕೆ ಮಾಡ್ಕೊಳ್ಳುವಂಥ ಶಕ್ತಿ ಕೊಡ್ತಾರೆ. ಸಹಯೋಗ ನೀಡುವಂಥ ಶಕ್ತಿ ಕೊಡ್ತಾರೆ. ಇವೆಲ್ಲವೂ ಸಹ ಶಕ್ತಿಗಳೇ. ಎಲ್ಲ ಶಕ್ತಿಗಳ ಜೊತೆಗೆ ನಾವು ಏನು ಮಾಡ್ತಾ ಇರ್ತೀವಿ? ಅಲೌಕಿಕ ಜೀವನವನ್ನು ನಡೆಸ್ತಾ ಇರ್ತೀವಿ. ಅದು ನಮಗೆ ಗೊತ್ತಾಗೋದಿಲ್ಲ. ಅಟ್ಲೀಸ್ಟ್ ಏನಿಲ್ಲ ಅಂತಂದ್ರೂ ನಾವು ಈ ಜ್ಞಾನವನ್ನು ತಿಳ್ಕೊಂಡಾಗ ಶಾಂತಿ ಅಂತಾರೆ ಸಿಗುತ್ತೆ, ನೆಮ್ಮದಿ ಸಿಕ್ಕಿರುತ್ತೆ. ಆ ಪ್ರಾಪ್ತಿನ ನೆನಪು ಮಾಡಿಕೊಂಡು ಏನು ಮಾಡ್ಬೋದು? ನಾವು ಭಗವಂತನನ್ನ ನೆನಪು ಮಾಡ್ಬೋದು ಸದಾ. ಅದಕ್ಕೆ ಸದಾ ಪ್ರಾಪ್ತಿಯನ್ನು ನೆನಪು ಮಾಡ್ತಾ ಇದ್ದಾಗ ಭಗವಂತನು ನಮಗೆ ಸದಾ ನೆನಪಾಗ್ತಾ ಇರ್ತಾರೆ. ಅವಾಗ ನಾವು ನಿರಂತರ ಯೋಗಿಗಳು ಆಗೋಕ್ಕೆ ಸಾಧ್ಯ ಆಗತ್ತೆ. ಸ್ಲೋಗನ್ ಆಗಿದೆ, ಸರಳ ಬುದ್ಧಿಯಿಂದ ನಿಮ್ಮ ಯೋಜನೆಯನ್ನು ಕಾರ್ಯರೂಪದಲ್ಲಿ ತನ್ನಿ, ಅದರಲ್ಲಿ ಸಫಲತೆ ಸಮಾವೇಶವಾಗಿದೆ. ಸರಳ ಬುದ್ಧಿ, ನಮ್ಮ ಬುದ್ಧಿಯಲ್ಲಿ ಏನಾಗಿರಬೇಕು? ಸರಳವಾಗಿರಬೇಕು. ಎಲ್ಲರ ಜೊತೆಗೂ ಅಡ್ಜಸ್ಟಿಂಗ್ ನೇಚರ್ ಇರಬೇಕು. ಸಹಯೋಗ ನೀಡೋರಾಗಿರಬೇಕು. ನಂಗೆ ಅದಾಗಲ್ಲ ಇದಾಗಲ್ಲ ಅಂತ ಇರಬಾರ್ದು. ಮತ್ತು ಕನ್ಫ್ಯೂಷನ್ ಅನ್ನೋದು ಇರಬಾರ್ದು. ಸ್ವಯಂ ಭಗವಂತ ಏನು ಹೇಳ್ತಾ ಇದ್ದಾರೆ ಅದನ್ನು ನಾನು ನಿಭಾಯಿಸ್ತೀನಿ ಅನ್ನೋವಂಥದ್ದು ನಮ್ಮಲ್ಲಿ ಸದಾ ಕ್ಲೀನ್ ಆ್ಯಂಡ್ ಕ್ಲಿಯರ್ ಆಗಿರಬೇಕು ನಮ್ಮ ಬುದ್ಧಿ. ಆಮೇಲೆ ನಾವು ಯಾವಾಗ ನಮಗೆ ಈ ರೀತಿ ಕ್ಲೀನ್ ಆ್ಯಂಡ್ ಕ್ಲಿಯರ್ ಇರುತ್ತೋ, ನಾವು ಯಾವುದೇ ಒಂದು ಪ್ಲ್ಯಾನ್ ತೊಗೊಂಡು ಹೋದ್ವಿ ಅಂತಂದರೆ ಅದು ಏನಾಗುತ್ತೆ? ಕಾರ್ಯರೂಪಕ್ಕೆ ಬಂದ್ಬಿಡತ್ತೆ. ಯಾವಾಗ ಅದು ಕಾರ್ಯರೂಪಕ್ಕೆ ಬಂದಿರುತ್ತೋ ಅವಾಗ ಅದು ಸಫಲತೆ ಕಟ್ಟಿಟ್ಟ ಬುದ್ಧಿಯಾಗಿರುತ್ತೆ. ಯಾವಾಗ ನಾವು ಸರಳ ಚಿತ್ತರು ಆದಾಗ, ಸರಳ ಬುದ್ಧಿಯವರು ಆದಾಗ ಮಾತ್ರ. ಅವ್ಯಕ್ತ ಸೂಚನೆ ಆಗಿದೆ, ಆತ್ಮಿಕ ಘನತೆ ಮತ್ತು ಪವಿತ್ರತೆಯ ವ್ಯಕ್ತಿತ್ವವನ್ನ ಧಾರಣೆ ಮಾಡಿ. ದುಃಖ ಅಶಾಂತಿಯ ಉತ್ಪನ್ನ ಯಾವಾಗ ಆಗತ್ತೆ ಅಂತಂದ್ರೆ ಅಪವಿತ್ರತೆ ಇದ್ದಾಗ ಮಾತ್ರ ಅದು ಆಗತ್ತೆ. ಅಪವಿತ್ರತೆ ಎಲ್ಲಿ ಇರುತ್ತೋ ಅಲ್ಲಿ ದುಃಖ ಅಶಾಂತಿ ಬಂದೇ ಬರುತ್ತೆ. ನಾವೆಲ್ಲರನ್ನ ಪತಿತರಿಂದ ಪಾವನರನ್ನಾಗಿ ಮಾಡುವಂಥ ತಂದೆ ಬಂದಿದ್ದಾರೆ. ಅವರ ಮಕ್ಕಳಾಗಿದ್ದೀವಿ ಅಂದಾಗ ನಾವು ಏನಾಗಿದ್ದೀವಿ? ಮಾಸ್ಟರ್ ಪತಿತ ಪಾವನರು ಆಗಿರ್ತೀವಿ. ನಾವು ಮಾಸ್ಟರ್ ಪತಿತ ಪಾವನರು ಆಗಿದ್ದೀವಿ ಅಂದಾಗ ನಮ್ಮಲ್ಲಿ ನಮ್ಮ ಜೊತೆಗೆ ದುಃಖ, ಅಶಾಂತಿ, ಅತೃಪ್ತಿ ಅನ್ನೋದು ನಮ್ಮಲ್ಲಿ ಬರಬಾರ್ದು.
ಯಾಕಂದರೆ ಪರಮಾತ್ಮ ಏನಾಗಿದ್ದಾರೆ, ಎಲ್ಲ ಕೊಡೋವಂಥ ದಾತ ಆಗಿದ್ದಾರೆ. ನಾವು ಅವ್ರ ಮಕ್ಳು ಏನಾಗಿದ್ದೀವಿ, ಕೊಡೋವಂಥ ದಾತರಾಗಿದ್ದೀವಿ. ಕೊಡೋವಂಥವ್ರು ಅಂದರೆ ಏನರ್ಥ, ನಮ್ಮ ಹತ್ರ ಇರೋದಕ್ಕೆ ನಾವು ಕೊಡ್ತೀವಲ್ವಾ. ಹಂಗಂದ್ರೆ ಏನರ್ಥ, ಹಂಗಾರೆ ನಮ್ಮಲ್ಲಿ ಶಾಂತಿ ಇದೆ, ಶಕ್ತಿ ಇದೆ, ಪವಿತ್ರತೆ ಇದೆ, ಅದೇ ಎಲ್ಲ ನನ್ನಲ್ಲಿ ಅಕೂಟವಾಗಿದೆ. ಅದನ್ನು ನಾವು ಕೊಡುವಂಥವ್ರಾಗಿದ್ದೀವಿ. ಅದಕ್ಕೆ ಮಾಸ್ಟರ್ ಪತಿತ ಪಾವನರು ನಾವಾಗಿದ್ದೀವಿ. ಯಾರು ಅನ್ಯರನ್ನ ಪತಿತರಿಂದ ಪಾವನರನ್ನಾಗಿ ಮಾಡುವಂಥವ್ರಾಗಿರ್ತಾರೋ ಅವರು ಸ್ವಯಂ ಪಾವನರು ಆಗಿರ್ತಾರೆ. ಅದೇ ಹೇಳದ್ನಲ್ಲ, ಕೊಡುವಂಥವ್ರಾಗಿದ್ದೀವಿ, ದಾತ ಆಗಿದ್ದೀವಿ ಅಂದಾಗ ಬಾಬಾ ನಮ್ಮನ್ನ ಪಾವನರನ್ನಾಗಿ ಮಾಡ್ತಾರೆ. ನಾವು ಏನು ಮಾಡ್ತೀವಿ, ಅನ್ಯರನ್ನ ಪತಿತರಿಂದ ಪಾವನರನ್ನಾಗಿ ಮಾಡ್ತಾ ಇದ್ವಿ. ಅಂದರೆ ಜ್ಞಾನವನ್ನು ಅನ್ಯರಿಗೆ ಹಂಚ್ತಾ ಇದ್ದೀವಿ. ಅದರಿಂದ ನಾವು ಫಸ್ಟ್ ಏನಾಗಿರ್ತೀವಿ, ಪಾವನರು ಆಗಿರ್ತೀವಿ. ನಮ್ಮ ಹತ್ರ 10 ರೂಪಾಯಿ ಇದ್ರೆ ನಾನು ಅಟ್ಲೀಸ್ಟ್ 1 ರೂಪಾಯಿ ಕೊಡ್ಬೋದು. ನನ್ನ ಹತ್ರ 1 ರೂಪಾಯಿನೂ ಇಲ್ಲ ಅಂದರೆ ನಾನು ಹೆಂಗೆ ಅವನಿಗೆ ಯಾರಿಗೆ ಬೇರೆಯವ್ರಿಗೆ ಕೊಡ್ತೀನಾ, ಕೊಡೋಕ್ಕಾಗೋದಿಲ್ಲಲ್ಲ. ಹಾಗಾಗಿ ಅದಕ್ಕೋಸ್ಕರ ನಾವು ಭಗವಂತನ ಜೊತೆಗೆ ಭಗವಂತನ ಸ್ವಂತ ಮಕ್ಕಳಾಗಿದ್ವಿ, ಭಗವಂತನ ಮಕ್ಕಳಾಗಿದ್ದೀವಿ ಅಂದಾಗ ನಮಗೆ ಬಾಬಾ ಪಾವನರನ್ನಾಗಿ ಮಾಡ್ತಾ ಇದ್ದಾರೆ. ಅಂದರೆ ನನ್ನಲ್ಲಿ ಆ ಶಕ್ತಿ ಇದೆ ಅಂತ ಅರ್ಥ. ಆ ಶಕ್ತಿ ಇರೋದಕ್ಕೆ ಬಾಬಾ ನಮ್ಮನ್ನ ಸೇವೆಯಲ್ಲಿ ನಮಗೆ ಹೇಳಿರೋದು, ಸೇವೆ ಮಾಡೋಕ್ಕೆ ಹೇಳಿರೋದು. ಆ ಸೇವೆ ನಾವು ಮಾಡ್ತಾ ಮಾಡ್ತಾ ಏನಾಗುತ್ತೆ, ಪಾವನರು ಆಗ್ತೀವಿ, ಮತ್ತು ಅನ್ಯರನ್ನು ಚೇಂಜ್ ಮಾಡ್ತಾ ಹೋಗ್ತೀವಿ. ಯಾವಾಗ ನಾವು ಪಾವನರಾಗ್ತಾ ಆಗ್ತೀವೋ ಆವಾಗ ನಮಗೆ ಸುಖ ಮತ್ತು ಶಾಂತಿ ಅನ್ನೋದು ಸ್ವತಃವಾಗಿ ಬಂದ್ಬಿಡತ್ತೆ. ಎಲ್ಲದಕ್ಕಿಂತ ದೊಡ್ಡ ಮಹಾನತೆಯಾಗಿದೆ ಅದೇ ಪಾವನರು ಆಗುವುದು, ಅಂದರೆ ಸಂಪೂರ್ಣ ಪವಿತ್ರರು ಆಗುವುದು. ಯಾವಾಗ ನಾವು ಪವಿತ್ರತೆಯಿಂದ ಇರ್ತೀವಿ, ಯಾವಾಗ ನಾವು ಪಾವನರಾಗ್ತೀವೋ ಆವಾಗ ಎಲ್ಲರೂ ಸಹ ನಮ್ಮ ಮುಂದೆ ಏನು ಮಾಡ್ತಾರೆ, ತಲೆ ಬಂದು ಬಾಗ್ತಾರೆ. ನೋಡಿ, ಎಂಥ ಕೋಟ್ಯಾಧೀಶ್ವರರೇ ಆಗಿರಲಿ, ಅವರು ನಮ್ಮ ಮುಂದೆ ಬಂದು ಏನು ಮಾಡ್ತಾರೆ, ತಲೆ ಬಾಗ್ತಾರೆ. ಯಾಕಂದರೆ ಆ ಗುಣಗಳಿಗೆ, ಆ ಶಕ್ತಿಗಳಿಗೆ ಅಷ್ಟು ಶಕ್ತಿ ಇದೆ. ಕೋಟಿಗಿಂತಲೂ ಬಿಲಿಯನ್ ಆಗಿರ್ಬೋದು, ಮಿಲಿಯನ್ ಆಗಿರ್ಬೋದು, ಅವರು ಸಹ ಏನು ಮಾಡ್ತಾರೆ, ದೇವಸ್ಥಾನಗಳಿಗೆ ಹೋದರೆ ದೇವಿಗಳ ಮುಂದೆ ಏನು ಮಾಡ್ತಾರೆ, ತಲೆಬಾಗಿ ನಮಸ್ಕಾರ ಮಾಡ್ತಾರಲ್ವಾ. ಹಾಗೆ ನಾವು ಆಗಿದ್ದೀವಿ ಅಂದಾಗ ನಾವು ಚೈತನ್ಯ ದೇವತೆಗಳ ರೀತಿಯಲ್ಲಿ ನಮ್ಮ ಮುಂದೆ ಅನೇಕ ಆತ್ಮಗಳು ತಲೆ ಬಾಗ್ತಾರೆ. ಯಾವಾಗ ನಮ್ಮಲ್ಲಿ ಶಕ್ತಿ ಮತ್ತು ಆ ಗುಣಗಳು ಇದ್ದಾಗ ಮಾತ್ರ. ಅದಕ್ಕೆ ಹೇಳೋದು ಬಾಬಾ ಪಾವನರು ಆಗಿ ಅಂತ, ಪವಿತ್ರರು ಆಗಿ ಅಂತ ಬಾಬಾ ಇಲ್ಲಿ ಹೇಳ್ತಾ ಇದ್ದಾರೆ. ಅಚ್ಚ, ಓಂ ಶಾಂತಿ. ನಾನಾತ್ಮ ಸ್ವಯಂ ಭಗವಂತನ ಅತಿ ಪ್ರಿಯ ಸಂತಾನನಾಗಿದ್ದೇನೆ. ಅವರು ಪತಿತ ಪಾವನ ಆಗಿದ್ದಾರೆ. ನಾನು ಅವರ ಸಂತಾನನಾಗಿರುವ ಕಾರಣ ನಾನು ಮಾಸ್ಟರ್ ಪತಿತ ಪಾವನ ಆತ್ಮ ಆಗಿದ್ದೇನೆ. ಎಲ್ಲರನ್ನೂ ಪತಿತರಿಂದ ಪಾವನರನ್ನಾಗಿ ಮಾಡುವ ವಿಶ್ವ ಕಲ್ಯಾಣದ ಕಿರೀಟವನ್ನು ನಾನು ಧರಿಸಿದ್ದೇನೆ. ಈ ವಿಶ್ವದ ಪರಿವರ್ತನೆಯ ಕಾರ್ಯದಲ್ಲಿ ಪರಮಾತ್ಮನಿಗೆ ಸಹಯೋಗಿಯಾಗಿದ್ದೇನೆ. ಅವರ ರೈಟ್ ಹ್ಯಾಂಡ್ ಆಗಿದ್ದೇನೆ. ಅನೇಕ ಆತ್ಮಗಳ ಕಲ್ಯಾಣಕ್ಕೆ ನಾನು ನಿಮಿತ್ತನಾಗಿದ್ದೇನೆ. ಅವರಲ್ಲಿ ಇರುವ ಎಲ್ಲ ಅಸುರಿ ಗುಣಗಳನ್ನು ಸಂಹಾರ ಮಾಡಿ ದೈವಿ ಗುಣಗಳನ್ನು ಧಾರಣೆ ಮಾಡುವ ಕಾರ್ಯದಲ್ಲಿ ನಾನು ನಿಮಿತ್ತನಾಗಿದ್ದೇನೆ. ನಾನು ಅನೇಕ ಆತ್ಮಗಳಿಗೆ ಕಲ್ಯಾಣವನ್ನು ಮಾಡುವಂತಹ ವಿಶ್ವ ಕಲ್ಯಾಣಕಾರಿ ಆತ್ಮ ನಾನಾಗಿದ್ದೇನೆ. ವಿಶ್ವ ಸೇವಕ ಆತ್ಮ ನಾಗಿದ್ದೇನೆ. ವಿಶ್ವ ಪರಿವರ್ತಕ ಆತ್ಮ ನಾನಾಗಿದ್ದೇನೆ. ಓಂ ಶಾಂತಿ.